ಮಾಯೆಯಿಂದ ಕೂಡಿದ ಮನುಷ್ಯನ ಮನಸ್ಸನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ ಕಣ್ರು ಅಂತ ನಮ್ಮ ಗುರುಗಳು ಯಾವಾಗಲೂ ಹೇಳೋರು. ಯಾಕೆ ಗುರುಗಳೇ ಅಂದರೆ, ನನಗೆ ಅಹಂಕಾರ ಇಲ್ಲಪ್ಪ, ನಾನು ಬಹಳ ಕಷ್ಟದಿಂದ ಬೆಳೆದು ಬಂದವನು ಅಂತ ಒಬ್ಬ ಹುಡುಗ, ಅಯ್ಯೋ ನಾವು ಭಾರಿ ಬಡತನದಲ್ಲಿ ಬೆಳೆದು ಇಷ್ಟು ಮೇಲಕ್ಕೆ ಬಂದಿದ್ದೀವಪ್ಪ, ನಮಗೆ ಅಹಂಕಾರ ಬರಲ್ಲ ಅಂತ ಒಂದು ಹುಡುಗಿ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಅವ್ರು ಯಾವುದೋ ಒಂದು ಅದ್ಭುತವಾದ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿರ್ತಾರೆ. ಅವ್ರ ಜೊತೆಯಲ್ಲಿ ಕೆಲಸ ಮಾಡೋರು ಅವ್ರ ವಿಭಾಗದಲ್ಲೇ ಕೆಲಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಕೆಲಸದ ವಿಷಯದಲ್ಲಿ ಮಾತುಕತೆ ಬಂದಾಗ ಒಂದು ಅನುಭವ ಇರುವ ಒಂದು ಹುಡುಗಿ ತಾನಾಗಿ ಹೇಳ್ತಾಳೆ ಇನ್ನೊಬ್ಬಳಿಗೆ, ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು ಮಾರೈತಿ ಅಂತ. ಅದೇ ನಂಗೆ ಅಹಂಕಾರ ಇಲ್ಲ ಅನ್ನೋ ಹುಡುಗ ಕೂಡ ಅದೇ ಸಂದರ್ಭದಲ್ಲಿ ತನ್ನ ಆಫೀಸಲ್ಲಿ ತನ್ನ ಸಹೋದ್ಯೋಗಿಗೆ, ಇಬ್ಬರು ಒಂದೇ ಕೆಲಸ ಮಾಡೋರಾದರೂ ತನ್ನ ಸಹೋದ್ಯೋಗಿಗೆ ಅವನು ಹೇಳ್ತಾನೆ, ನಿನಗೇನು ಗೊತ್ತಿಲ್ಲ, ಸುಮ್ಮನಿರಪ್ಪ, ನಾನು ನೋಡ್ಕೊತೀನಿ ಅಂತ. ಅಂದರೆ ಅಹಂಕಾರ ಇಲ್ಲ ಅಂತ ಹೇಳುವಂಥ ವಿನಮ್ರ ಈ ಇಬ್ಬರು ವ್ಯಕ್ತಿಗಳು ತಮಗೇ ತಿಳಿಯದಂತೆ ನಿನಗೇನು ಗೊತ್ತಿಲ್ಲ ಅಂತ ಇನ್ನೊಬ್ರಿಗೆ ಹೇಳುವಾಗ ಅವರಿಗೆ ಎಲ್ಲ ಗೊತ್ತು ಅನ್ನೋ ಅಹಂಕಾರ ಅವರೊಳಗೇ ಇದೆ ಅನ್ನೋದನ್ನು ತೋರಿಸ್ಲಿಲ್ವಾ ಅಂತ ನಮ್ಮ ಗುರುಗಳು ಕೇಳ್ತಿದ್ರು. ನಮಗೆ ಅವರ ಆಳವಾದ ಈ ಮನೋವಿಶ್ಲೇಷಣೆ ಎಷ್ಟು ಅದ್ಭುತ ಅಂತ ಅನಿಸಿತ್ತು ಅಂದರೆ ಅದು ಇವತ್ತಿಗೂ ಸತ್ಯ ಆಗಿದೆ. ಏನಂತೀರ? ನಮಸ್ತೆ.